ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಬ್ರಾಹ್ಮಣರ ಶೈಲಿಯಲ್ಲಿ ಡಿಪೋ ಅಕ್ಕಿ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಬಿಸಿನೀರು ಇಟ್ಕೊಂಡು ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸೋಕೆ ಇಡ್ತಾಯಿದ್ದೀನಿ. ನೆನೆಸಿಬಿಟ್ಟು ಟೊಮೊಟೊ ಒಂದು 4 ಟೊಮೊಟೊನ ಜಾರ್ಗೆ ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿನ ಜೊತೆಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಿದ ನಂತರ ಇಲ್ಲಿ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದ ನಂತರ ಪಲಾವ್ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಒಂದು ಪಲಾವ್ ಎಲೆ, ಸೋಂಪು, ಸ್ವಲ್ಪ ಜಾಪತ್ರೆ, ನಂತರ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ಟಾರ್ ಹೂವು, ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಶುಂಠಿ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಬೆಳ್ಳುಳ್ಳಿ, ಈರುಳ್ಳಿನ ಯೂಸ್ ಮಾಡಿಲ್ಲ. ಅದರಿಂದ ಶುಂಠಿ ಪುಡಿ ಅಷ್ಟೇ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಶುಂಠಿನ ಟೊಮೊಟೊದಲ್ಲೇ ಸೇರಿಸಿ ರುಬ್ಕೋಬೋದು. ನಾನಿಲ್ಲಿ ಶುಂಠಿ ಪುಡಿ ಇರೋದ್ರಿಂದ ಶುಂಠಿ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಬಟಾಣಿ, ಸ್ವಲ್ಪ ಕಾಬೂಲ್ ಕಳ್ಳೆನ ಮೊಳಕೆ ತರಿಸಿದ್ದೆ. ಮೊಳಕೆ ಕಟ್ಟಿದ್ದ ಕಾಬೂಲ್ ಕಳ್ಳೆ ಬಟಾಣಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಒಂದು ರೆಡ್ ಕ್ಯಾಪ್ಸಿಕಮ್, ಒಂದು ಗ್ರೀನ್ ಕ್ಯಾಪ್ಸಿಕಮನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಟಾಣಿನ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಅನ್ನದಲ್ಲಿ ಮೆತ್ತಗೆ ಇರುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ ಬಟಾಣಿ ಅಂತ ಅಷ್ಟೇ. ಎಣ್ಣೆನಲ್ಲೇ ಫಸ್ಟೇ ಹಾಕೋದು. ನಂತರ ಇಲ್ಲಿ ಮನೆಯಲ್ಲಿ ಯಾವ ತರಕಾರಿ ಇದ್ದರೆ ಆ ತರಕಾರಿನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ನವಿಲುಕೋಸನ್ನ ಹಾಕ್ತಾಯಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜೊತೆಯಲ್ಲೇ ಬಾಡಿಸ್ಕೊಳ್ಳೋಣ ತರಕಾರಿ ಜೊತೆಯಲ್ಲಿ. ಇದಕ್ಕೆ ಯಾವ ಥರ ಬೇಕಾದರೂ ತರಕಾರಿನ ಯೂಸ್ ಮಾಡ್ಕೋಬೋದು. ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿನ ತರಕಾರಿ ಜೊತೆಯಲ್ಲೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನೆನೆಸಿರೋ ಬಟಾಣಿ ಆದ್ದರಿಂದ ಸ್ವಲ್ಪ ಅದು ಬೇಯೋದು ಲೇಟ್ ಆಗುತ್ತೆ. ಅದರಿಂದ ನಾನು ಎಣ್ಣೆನಲ್ಲೇ ಹಾಕಿ ಮುಂಚೆನೇ ಫ್ರೈ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ತರಕಾರಿನೆಲ್ಲ ಹಾಕಿ 4 ಟೊಮೊಟೊನ ತರಕಾರಿ ಜೊತೆಯಲ್ಲೇ ಹೆಚ್ಚಿ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈ ಥರ ಎಣ್ಣೆನಲ್ಲೇ ಸ್ವಲ್ಪ ತರಕಾರಿ ಎಲ್ಲ ಬೇಯಿಸೋದ್ರಿಂದ ಅಕ್ಕಿ ಜೊತೆಯಲ್ಲಿ ಹದವಾಗಿ ತರಕಾರಿ ಬೆಂದ್ಕೊಳ್ಳುತ್ತೆ ಬೇಗ. ನಂತರ ಇದಕ್ಕೆ ರುಚಿಗೆ ತಕ್ಕದಷ್ಟು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀರಿ. ಇಲ್ಲಿ ತರಕಾರಿಗೆ ಉಪ್ಪು ಸೇರಿಸ್ಕೊಂಡು ನೀಟಾಗಿ ತರಕಾರಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ಸ್ವಲ್ಪ ಒಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ನಂತರ ಇಲ್ಲಿ ರುಬ್ಬಿರ್ತಕ್ಕಂಥ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮಾಟೊ ರುಬ್ಬಿದ್ರಲ್ಲ ಅದನ್ನು ಹಾಕ್ಕೊಳ್ಳೋಣ. ತರಕಾರಿಗೆ ಹಾಕ್ಕೊಂಡು ನೀಟಾಗಿ ಒಮ್ಮೆ ಹದವಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೊಮೊಟೊ ಬಾತ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಂತರ ಇಲ್ಲಿ ಸ್ವಲ್ಪ ತರಕಾರಿಗೆಲ್ಲನೂ ಉಪ್ಪು, ಖಾರ ಎಲ್ಲ ಹದವಾಗಿ ಹಿಡ್ಕೊಳ್ಳೋವರೆಗೂ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ನೀರಲ್ಲೇ. ನಂತರ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಜಾರ್ ತೊಳೆದಿರ್ತಕ್ಕಂಥ ನೀರನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ಇಲ್ಲಿ ಮೊದಲೇ ನೀರನ್ನು ಕಾಯಕ್ಕಿಡಬೇಕು. ನಾನು ಯಾವಾಗಲೂ ಅಷ್ಟೇ ಪಲಾವು ಟೊಮೊಟೊ ಬಾತು ಮಾಡಬೇಕಿದ್ರೆ ನಾನಿಲ್ಲಿ ಮುಂಚೆನೇ ನೀರನ್ನು ಒಗ್ಗರಣೆ ಹಾಕಬೇಕಾದ್ರೇ ನೀರನ್ನು ಬೇರೆ ಕಾಯಕ್ಕಿಟ್ಟಿರ್ತೀನಿ. ಇದರಿಂದ ಏನಪ್ಪ ಯೂಸ್ಫುಲ್ ಅಂದರೆ ಬೇಗ ಅಡುಗೆ ಆಗುತ್ತೆ. ನಂತರ ಇದು ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಬಿಸಿನೀರು ಹಾಕಿ ಬೇಗನೆ ಮಾಡೋದ್ರಿಂದ. ನಂತರ ನೋಡಿ ಇಲ್ಲಿ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಡಿಪೋ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆದಷ್ಟು ನಾವು ದಪ್ಪನೇ ಇರೋ ಅಕ್ಕಿಗಳನ್ನೇ ಯೂಸ್ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಂತರ ನೋಡಿ ಬಿಸಿನೀರು ಕಾಯಕ್ಕಿಟ್ಟಿದ್ದೆ,
ಕಾದಿರ್ತಕ್ಕಂಥ ಬಿಸಿನೀರನ್ನ 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರಿನಂತೆ ಹಾಕ್ಕೊಳ್ಳಿ. ಒಂದು ಟೈಮ್ ಏನಾಗುತ್ತಂದರೆ ತರಕಾರಿಗಳಲ್ಲೆಲ್ಲ ನೀರೆಲ್ಲ ಹಾಕಿರ್ತೀರಿ, ಮಸಾಲೆಗೆಲ್ಲ ನೀರು ಹಾಕಿರ್ತೀರಿ ಸ್ವಲ್ಪ. ಇದರಿಂದ 1 ಕಪ್ಪು ಅಕ್ಕಿಗೆ 1.5 ಕಪ್ ಆಗೋಷ್ಟು ನೀರು ತೊಗೊಂಡ್ರು ಕೂಡ ಸಾಕಾಗುತ್ತೆ. ನೀರು ಸ್ವಲ್ಪ ಜಾಸ್ತಿ ಎಳೆಯೋ ಅಕ್ಕಿನೂ ಇರುತ್ತೆ, ಅದರಿಂದ 2 ಲೋಟ ನೀರು ತೊಗೊಂಡ್ರು ಏನೂ ಆಗೋದಿಲ್ಲ. ಈಗ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಉಪ್ಪು ಅಷ್ಟನ್ನ ಮತ್ತೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನು. ಸ್ವಲ್ಪ ಗರಂ ಮಸಾಲ 1 ಸ್ಪೂನ್ಗಾಗಷ್ಟು ಹಾಕ್ಕೊಂಡು, ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಾಗ ಇದನ್ನ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟಿಬಿಡುತ್ತೆ. ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ 3/4 ಭಾಗ ಅಕ್ಕಿ ಬೇಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. 3/4 ಭಾಗ ಅಕ್ಕಿ ಬೆಂದಿದ್ದಾದಮೇಲೆ ಮೂಡಿ ಹಾಕ್ಕೊಂಡ್ರೆ ಅದು ಹದವಾಗಿ ಬೆಂದಿರುತ್ತೆ. ಇಲ್ಲಾಂದರೆ ವಿಜಿಲ್ಗಿಟ್ರೆ ಏನಾಗುತ್ತಪ್ಪ ಅಂದರೆ ಮಸಾಲೆ ಎಲ್ಲ ತುಂಬ ಜಾಸ್ತಿನೇ ಮೇಲ್ಮೇಲೆ ಇರುತ್ತೆ, ಕೆಳಗಡೆ ತಳ ಅಂಟ್ಕೊಂಡಿರುತ್ತೆ ಅಕ್ಕಿ. ಅನ್ನ ವೈಟಾಗಿ ಹಂಗೆ ಇದ್ದೋಗ್ಬಿಡುತ್ತೆ. ಇದರಿಂದ ನಾನು ಯಾವತ್ತೂ ಕುಕ್ಕರ್ಗೆ ಬಾತ್ ರೆಸಿಪೀಸ್ ಮಾಡಿದವಾಗ ವಿಜಿಲ್ಗೆ ಯಾವತ್ತೂ ಇಕ್ಕೋದಿಲ್ಲ. ನೀಟಾಗಿ ಈ ಥರ ಒಮ್ಮೆ ಕೈ ಆಡಿಸ್ಕೊಳ್ತಾ ಇರಿ ಆವಾಗವಾಗ, ಇಲ್ಲಾಂದರೆ ತಳ ಅಂಟ್ಕೊಬಿಡುತ್ತೆ. ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಈರುಳ್ಳಿ ಬೆಳ್ಳುಳ್ಳಿ ನಾನು ಯೂಸ್ ಮಾಡಿಲ್ಲ. ಈಗ ಕೊನೆಯಲ್ಲಿ ಪುದೀನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ, ಫ್ಲೇವರ್ಗೋಸ್ಕರವಾಗಿ ಅಷ್ಟೇ ಪುದೀನ ಸೊಪ್ಪು. ನಂತರ ಇಲ್ಲಿ ನೋಡಿ 3/4 ಭಾಗ ಬೆಂದು ಬಂದಿದೆ ಅಕ್ಕಿ. ಈಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹದವಾಗಿ ಬೆಂದ್ಕೊಂಡಿದೆ. ಮಸಾಲೆ ಎಲ್ಲ ಹದವಾಗಿ ಕಲಸಿದೆ. ಈಗ ಕುಕ್ಕರ್ ವಿಸಿಲ್ ಮೂಡಿ ಹಾಕ್ಬಿಡೋಣ. ಈಗ ರಾಯ್ತ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೌತೆಕಾಯಿನ ಈ ಥರ ಬುಡ್ದ ಕಡೆ ಸ್ವಲ್ಪ ಕೊಯ್ದುಬಿಟ್ಟು ಆ ಥರ ಮಾಡೋದನ್ನ ನಾವು ಕಸರೆ ತೆಗಿಯೋದು ಅಂತ ಹೇಳ್ತೀರಿ. ನೀವೆಲ್ಲ ಏನಂತ ಅದು ಕರಿತೀರ ಅಂತ ಕಮೆಂಟ್ ಮಾಡಿ. ನಂತರ ಇಲ್ಲಿ ಚಿಕ್ಕದಾಗಿ ಸೌತೆಕಾಯಿನ ಹೆಚ್ಚಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ರಾಯ್ತ ಜೊತೆಯಲ್ಲಿ ಟೊಮೊಟೊ ಬಾತ್ ಚೆನ್ನಾಗಿರುತ್ತೆ. ನೀವು ಚಟ್ನಿ ಬೇಕಿದ್ದರೂ ಚಟ್ನಿನೂ ಕಾಯಿ ಚಟ್ನಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಿಮ್ಮ ಅನುಕೂಲ, ಯಾವ ಥರ ಬೇಕಿದ್ದರೂ ನೀವು ಮಾಡ್ಕೋಬೋದು. ಸಣ್ಣದಾಗಿ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು, ನಾನು ಇಲ್ಲಿ ಈರುಳ್ಳಿ ಸೇರಿಸಿಲ್ಲ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕಿ ಸೌತೆಕಾಯಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾನು ಈಗಲೇ ಸೇರ್ಸೋಕ್ಕೋಗಿಲ್ಲ, ಯಾಕಂದರೆ ಇದು ಉಪ್ಪು ಹಾಕಿ ಸ್ವಲ್ಪ 1 ಅವರ್ 2 ಅವರ್ಗೆಲ್ಲ ಹುಳಿ ಬಂದ್ಬಿಡುತ್ತೆ. ಅದರಿಂದ ನಾವು ಯಾವಾಗ ಊಟ ಮಾಡ್ತೀರೋ ಆವಾಗ ಉಪ್ಪು ಸೇರಿಸ್ಕೊಂಡ್ರೆ ಆಯಿತು ರಾಯ್ತ ಜೊತೆಗೆ. ನೋಡಿ ಇವಾಗ ಸಿಂಪಲ್ಲಾಗಿ ರಾಯ್ತ ರೆಡಿಯಾಗಿದೆ. ರಾಯ್ತ ರೆಡಿ ಆಗೋಷ್ಟರೊಳಗಡೆ ನಮ್ಮ ಟೊಮೊಟೊ ಬಾತೂ ರೆಡಿಯಾಗಿರುತ್ತೆ. ಈಗ ಒಂದು 15 ನಿಮಿಷ ನಾನು ಆಗಿತ್ತು ಮೂಡಿ ಹಾಕಿ. ಈಗ ಕುಕ್ಕರಲ್ಲಿ ಇರ್ತಕ್ಕಂಥ ಗಾಳಿ ಎಲ್ಲ ಆಚೆ ತೆಗೆದು ಓಪನ್ ಮಾಡಿ ನೋಡೋಣ. ನೋಡಿ ಇವಾಗ ಬಾತ್ ರೆಡಿಯಾಗಿದೆ, ಟೊಮೊಟೊ ಬಾತ್. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಮಸಾಲೆಲ್ಲ ಮೇಲೆ ಇರುತ್ತೆ, ಕೆಳಗಡೆ ಅನ್ನ ಮಾತ್ರ ಇರುತ್ತೆ. ಈಗ ಒಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ರಾಯ್ತ ಜೊತೆಗೋ ಅಥವಾ ಚಟ್ನಿ ಜೊತೆಗೋ ಎಂಜಾಯ್ ಮಾಡಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೆಲ್ಲ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಲ್ಲೆಲ್ಲ ಹಳ್ಳಿ ಸ್ಟೈಲಲ್ಲಿ ಮಾಡೋ ಹಳ್ಳಿಗಳಿದೆಲ್ಲ. ಹಳ್ಳಿ ಕಡೆ ಈ ಥರ ಎಲ್ಲ ತುಂಬ ಮಾಡ್ತಾರೆ.
ಈ ಥರ ಅಕ್ಕಿನಲ್ಲಿ ಅದರಿಂದ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.